ಪ್ರೈಸ್ ಲಾರ್ಡ್. ಎಲ್ಲರೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಕೀರ್ತನೆ 119 ಅದರ 81ನೇ ವಾಕ್ಯ ರೀತಿ, ನಿನ್ನ ರಕ್ಷಣೆಯ ಬಯಕೆಯಿಂದಲೇ ನನ್ನ ಮನವು ಬಲಗೊಳಿತು, ನಾನು ನಿನ್ನ ವಾಕ್ಯದಲ್ಲೇ ನಿರೀಕ್ಷೆ ಉಳ್ಳವನಾಗಿದ್ದೇನೆ. ಸೊ ಅನೇಕ ಸಾರಿ ನಮಗೆ ಅನೇಕ ಬಯಕೆಗಳಿರ್ತವೆ. ಸೊ ಮನುಷ್ಯನಾದ ಮೇಲೆ ಅನೇಕ ಬಯಕೆಗಳು, ಅನೇಕ ಆಸೆಗಳು ನಮ್ಮ ಜೀವನದಲ್ಲಿ ಇರ್ತವೆ. ಆದರೆ ಅನೇಕ ಬಯಕೆಗಳು ನಮ್ಮ ಜೀವನದಲ್ಲಿ ಈಡೇರೋದಿಲ್ಲ. ಹಾಗೆ ನಾವು ದುಃಖಾಕ್ರಾಂತರಾಗ್ತೀವಿ, ನಿರಾಶರಾಗ್ತೀವಿ, ಕಳವಳಕ್ಕೆ ಒಳಗಾಗ್ತೀವಿ. ನಮ್ಮ ಜೀವನದಲ್ಲಿ ಅನೇಕ ಸಾರಿ ಸೋತೋಗ್ತೀವಿ. ಆದರೆ ನಮ್ಮ ಬಯಕೆ ದೇವರ ಮೇಲೆ ಬರಬೇಕು. ನಮ್ಮ ಬಯಕೆ ನಮ್ಮನ್ನು ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತನ ಮೇಲೆ ಬರಬೇಕು. ನಮ್ಮ ಬಯಕೆ ನಮ್ಮನ್ನು ರೂಪಿಸಿರುವಂಥ ದೇವರ ಮೇಲೆ, ನನ್ನನ್ನು ನಮ್ಮನ್ನು ಜೀವನವನ್ನು ಇಲ್ಲಿವರೆಗೂ ಕಾಯ್ದು ಕಾಪಾಡಿ, ಇಲ್ಲಿವರೆಗೂ ಪ್ರೀತಿ ಮಾಡಿ, ಸಂತೈಸಿ, ಧೈರ್ಯ ಕೊಟ್ಟು, ಆದರಣೆ ಕೊಟ್ಟು, ಎಲ್ಲ ಕಷ್ಟದ ಪರಿಸ್ಥಿತಿಗಳಿಂದ, ದುಃಖಗಳಲ್ಲಿ, ಅವಮಾನಗಳಲ್ಲಿ ನನ್ನ ನಿನ್ನ ಜೊತೆ ಇದ್ದು ನಿನ್ನನ್ನು ಕಾಪಾಡಿ, ಬೆಳೆಸಿ, ಕಾಯ್ತಿರುವ ಆ ದೇವರ ಮೇಲೆ ಬಯಕೆ ಉಳ್ಳವರಾಗಿರಬೇಕು. ಸೊ ಯಾವಾಗ ಆ ಬಯಕೆ ನನ್ನೊಳಗಿರುತ್ತೋ ಏನಾಗುತ್ತೆ, ನನ್ನೊಳಗೆ ನಿರೀಕ್ಷೆ ಹೆಚ್ಚಾಗುತ್ತೆ. ನಾವು ದೇವರ ಮೇಲೆ ಬಯಕೆ ಇಲ್ಲದಿರುವಾಗ ನಮ್ಮ ನಿರೀಕ್ಷೆ ಕಡಿಮೆ ಆಗುತ್ತೆ. ನಾವು ಅನೇಕ ಸಾರಿ ಮನುಷ್ಯರಿಂದ ಬಯಸ್ತೇವೆ, ಅಥವಾ ಯಾವುದೋ ಒಂದು ಕೆಲಸದಿಂದ ಬಯಸ್ತೇವೆ, ಅಥವಾ ಜಮೀನಿಂದ ಬಯಸ್ತೇವೆ, ಆಸ್ತಿಯಿಂದ ಬಯಸ್ತೇವೆ, ಹಣದಿಂದ ಬಯಸ್ತೇವೆ, ಅಣ್ಣ ತಮ್ಮನಿಂದ ಬಯಸ್ತೇವೆ, ಅಕ್ಕ ತಂಗಿಯರಿಂದ ಬಯಸ್ತೇವೆ, ಬಂಧು ಮಿತ್ರರಿಂದ ಬಯಸ್ತೇವೆ, ಸ್ನೇಹಿತರಿಂದ ಬಯಸ್ತೇವೆ. ಬಟ್ ಈ ಎಲ್ಲ ಬಯಕೆಗಳು ಅನೇಕ ಸಾರಿ ನಿರಾಶೆಗೆ ಒಳಪಡಿಸ್ತವೆ. ಆದರೆ ದೇವರ ಮೇಲೆ ಬಯಕೆ ಉಳ್ಳವಳಾಗುವುದಾದರೆ ಈ ಬಯಕೆ ನಿನ್ನ ಜೀವನಕ್ಕೆ ನಿರೀಕ್ಷೆಯನ್ನು ಉಂಟು ಮಾಡುತ್ತೆ. ಈ ನಿರೀಕ್ಷೆ ನಿನ್ನನ್ನು ಆಶೀರ್ವಾದಕ್ಕೆ ಕರ್ಕೊಂಡು ಹೋಗ್ತದೆ. ಈ ನಿರೀಕ್ಷೆ ನಿನ್ನನ್ನು ಅಭಿವೃದ್ಧಿಗೆ ಕರ್ಕೊಂಡು ಹೋಗ್ತದೆ. ಈ ನಿರೀಕ್ಷೆ ನಿನಗೆ ಸಮಾಧಾನಕ್ಕೆ ಕರ್ಕೊಂಡು ಹೋಗ್ತದೆ. ಈ ನಿರೀಕ್ಷೆ ನಿನ್ನ ಜೀವನವನ್ನು, ನಿನ್ನ ಸ್ಥಿತಿಗತಿಗಳನ್ನು, ನಿನ್ನ ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವಂಥದ್ದಾಗಿದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಮೇಲೆ ಬಯಕೆ ಉಳ್ಳವಳಾಗು. ಆ ಬಯಕೆ ನಿನಗೆ ನಿರೀಕ್ಷೆ ಕೊಡುತ್ತದೆ. ಆ ನಿರೀಕ್ಷೆ ನಿನ್ನನ್ನು ಇನ್ನೊಂದು ಹಂತಕ್ಕೆ ನಿನ್ನನ್ನು ನಡೆಸುವಂಥದ್ದಾಗಿದೆ. ಯೇಸು ಕ್ರಿಸ್ತನು ಸತ್ಯದೇವರು. ಆತನ ಮೇಲೆ ನಂಬಿಕೆ ಇರು. ಆತ ನಿನ್ನ ಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ